ಸೊ ಇದೊಂದು ವಿಚಾರ ಸರ್. ಇನ್ನೊಂದು ಕಡೆ ಆರೋಗ್ಯ ಅಂತ ಬಂದಾಗ ಅಗ್ರಿ, ಸರ್ಕಾರದ ಮೂಲಭೂತದಲ್ಲಿ ಅದು ಕೂಡ ಬರುತ್ತೆ ಆರೋಗ್ಯ. ಅದ್ರ ಮೇಲೆ ನನ್ನ ಪಾಡಿಗೆ ನನ್ನ ಆರೋಗ್ಯಕ್ಕೆ ನಾನು ದುಡಿದು ಒಂದು ಹೆಲ್ತ್ ಪಾಲಿಸಿ ವಿಮೆ ಮಾಡಿಸ್ಕೋತೀನಿ ನಾನು ಅಂದರೆ ಅದಕ್ಕೆ ನೀನು GST ಕಟ್ಟು ಅಂತ ಇಲ್ಲ. ಈ ವರ್ಷ ಅದು ಏನೋ ಇದು ಹೇಳ್ತಾ ಇದ್ರು, ನಾನು ಅರ್ಧ ಕೇಳಿದ್ದೀನಿ, ಫುಲ್ ಕೇಳಲಿಲ್ಲ. ಸೊ ಔಷಧಿಗಳಿಗೆ ಇದಕ್ಕೆಲ್ಲ ಬಂದ್ಬಿಟ್ಟು ತೆರಿಗೆ ನಾವು ತೆಗೆದಾಕ್ತೀವಿ ಮಾಡ್ತೀವಿ. ಇಂಪೋರ್ಟ್ ಔಷಧಿ ಇಂಪೋರ್ಟ್ಗೆ ಆಮದು ಮೇಲೆ ಅಲ್ಲ, ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ಗೆ ಅದರಲ್ಲಿ ಎರಡು ವಿಚಾರ ಇದೆ. ಹೌದು, ಔಷಧಿ ಅಂತ ಬಂದ್ರೆ ಎರಡು ವಿಚಾರ ಇದೆ ಸರ್, ಕೇಳಿಸ್ಕೊಂಬಿಡಿ. ಔಷಧಿ ಬಹುಶಃ ನಾನು ಸುತ್ತಮುತ್ತಲ ದೇಶಗಳನ್ನ ನಾವು ಚೆಕ್ ಮಾಡಿಕೊಂಡಾಗ 700%, 800%, 400%, 600% ತನ್ನ ಉತ್ಪಾದನಾ ವೆಚ್ಚಕ್ಕಿಂತ ದುಬಾರಿ ಔಷಧಿಗಳಿರೋದು ನಮ್ಮಲ್ಲೇ ಅಂತ. ಹೌದು, ದುಬಾರಿ. ನಾನು ₹100 ಔಷಧಿ ನಾನು ಉತ್ಪತ್ತಿ ಮಾಡಿದ್ದೀನಿ, ಅದರ ಬೆಲೆ ₹100 ಅಂತ ಫಿಕ್ಸ್ ಮಾಡ್ಕೊಂಡ್ರೆ ನಾನು ₹700 ಮಾರ್ತಾ ಇದ್ದೀನಿ, ನಾನು ಅದನ್ನು ₹800 ಮಾರ್ತಾ ಇದ್ದೀನಿ, ₹900 ಮಾರ್ತಾ ಇದ್ದೀನಿ. ಇದು ಯಾರ ಪಾಲಿಸಿಯ ಪರಿಣಾಮ? ಇದು ಒಂದು ಉತ್ಪಾದನೆಗೆ ಎಷ್ಟು ಲಾಭ ತಗೊಳ್ಳಿ ಸರ್. ಔಷಧಿ ನಾನು ಯಾರು ಫ್ರೀ ಕೊಟ್ಬಿಡಿ ಔಷಧಿ ನಾನು ಹೇಳ್ತಾ ಇಲ್ಲ, ಮೆಡಿಕಲ್ ಸೆಕ್ಟರ್ ಎಲ್ಲ ಫ್ರೀ ಬಂದುಬಿಡ್ಲಿ, ನಾನು ಅಷ್ಟು ಮಾತಾಡ್ತಿಲ್ಲ. ನಾನು ಇದನ್ನು ಮಾಡಿದ್ರ ಮೇಲೆ ನಾವು ತೆರಿಗೆ ಇಳಿಸ್ಬಿಡ್ತೀನಿ ನಾವು ಅಂತ ಹೇಳಿದ್ರೆ ಬೆಲೆ ಕಡಿವಾಣ ಯಾರು ಹಾಕಬೇಕು? ಇಲ್ಲ, ನಿಮ್ಮ ಪ್ರಶ್ನೆಗೂ ಇಲ್ಲಿ ನಡೆದಿರೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಈ ನೀವು ಹೇಳಿದ್ದ ಒಂದು ಉದಾಹರಣೆ ಬಂದುಬಿಟ್ಟು ಈ ಸರ್ಕಾರ ಬರೋಕ್ಕೆ ಮುಂಚೆ ಆಗಿರೋ ಒಂದು ಇದರಲ್ಲಿ ಅದು ಆ ಥರ ಇದೆ. ಅದನ್ನು ಇವ್ರ ಕೈಯಲ್ಲಿ ಬದಲಾಯಿಸೋಕ್ಕೆ ಯಾತಕ್ಕೆ ಆಗ್ತಾ ಇಲ್ಲ ಅನ್ನೋದು ನನಗೆ ಅರ್ಥ ಆಗಿಲ್ಲ. ಯಾಕಂದರೆ ನಾನು ಅದರಲ್ಲಿ ಡೀಪ್ ಸ್ಟಡಿ ಮಾಡಿಲ್ಲ, ಅದಕ್ಕೋಸ್ಕರ ನನಗೆ ಅರ್ಥ ಆಗಿಲ್ಲ. ಆ ಉದ್ದೇಶದಿಂದಾನೇ ಪ್ರಧಾನಮಂತ್ರಿ ಇದು ಎಲ್ಲ ಜನೌಷಧಿಗಳು ತೆಗೆದಿರೋದು. ಅಲ್ಲಿ ಜೆನರಿಕ್ ಮೆಡಿಸಿನ್ ಅಂತ ಹೇಳ್ಬಿಟ್ಟು ನೀವು ಪ್ರಿಸ್ಕ್ರಿಪ್ಷನ್ ಕೊಡೋದಕ್ಕೆ ಡಾಕ್ಟ್ರುಗಳಿಗೆ ಇದು ಕೊಟ್ಟಿರೋದೇನೆ, ನೀವು ಬ್ರ್ಯಾಂಡ್ ನೇಮ್ ಪ್ರಿಸ್ಕ್ರೈಬ್ ಮಾಡಬಾರ್ದು, ಅದರ ಕಂಟೆಂಟ್ ನೇಮ್ ಕೊಡಬೇಕು ಅಂತ. ಅಲ್ಲಿ ಹೋದಾಗ ನಿಮಗೆ 60ರಿಂದ 70% ತನಕನೂ ನಿಮಗೆ ಕಡಿಮೆ ಸಿಗುತ್ತೆ. ಓಕೆ, ₹10 ಮಾತ್ರೆ ಆಚೆ ಇದ್ದಾಗ ಅದ್ರ ಮೇಲೆ MRP ಇದ್ದಾಗ ನಿಮಗೆ ₹3 ಸಿಗುತ್ತೆ. ಸೊ ಇವರು ಏನೇನೋ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಇನ್ನೊಂದೇನು ಅಂತಂದರೆ, ನಮ್ಮ ದೇಶದಲ್ಲಿ ಸರ್ಕಾರ ಏನೇ ಮಾಡಲಿ ಅಪೋಸಿಷನ್ಗೆ ಗೊತ್ತಿರೋದು ಎರಡು, ವಾಟು. ಅದು ಎರಡು ಬಿಟ್ಟರೆ ಏನೂ ಇಲ್ಲ. ನೀವು ಒಳ್ಳೇದು ಮಾಡ್ತೀನಿ ಅಂತಂದ್ರೂ ವೈ ಅಂತಾರೆ, ಕೆಟ್ಟದ್ದು ಮಾಡ್ತೀನಿ ಅಂದ್ರೂ ವೈ ಅಂತಾರೆ. ಇದು ಮಾಡಿದ್ರು ವಾಟು, ಅದು ಎರಡೇ ಅವ್ರು ಕಲ್ತಿರೋದು. ಅಪೋಸಿಷನ್ ಬೆಂಚ್ಗೆ ಅದೇನೆ, ಅದು ಯಾರೇ ಬರಲಿ, ಇವ್ರು ಅಲ್ಲೋ ಕೂತ್ಕೊಂಡು ಅವ್ರು ಈ ಕಡೆ ಬಂದ್ರೂ ಅದೇ ಎರಡೇ ಪ್ರಶ್ನೆ. ಇದು ಬಂದಿರೋದ್ರಿಂದ ಇವ್ರಿಗೆ ಮಾಡೋದಕ್ಕೆ ಸ್ವಲ್ಪ ತಾಪತ್ರಗಳು ಆಗಿದೆ. ಇವಾಗ ಅದು 10 ವರ್ಷದ ಮೇಲೆ ಇವರು ಇದಾಯಿತು, ಇನ್ನೂ ಅದು ಆಗ್ತಾನೆ ಇದೆ ಉದ್ಯೋಗ ಸೃಷ್ಟಿ. ಇವಾಗ ಅದಕ್ಕೋಸ್ಕರನೇ ಇವಾಗ ಬಡ್ಜೆಟಲ್ಲಿ ನಾನು ಅರ್ಧ ಕೇಳಿದ್ರಲ್ಲಿ ಮೆಡಿಕಲ್ ಫೆಸಿಲಿಟೀಸು ಪ್ರತಿಯೊಂದು ಗ್ರಾಮಕ್ಕೂ ಕೊಡ್ತೀವಿ. ಆಮೇಲೆ ಇದು ಬಂದ್ಬಿಟ್ಟು ನಾರ್ತ್ ಹಿಲ್ಲಿ ರೀಜನ್ನಲ್ಲಿರೋದಕ್ಕೆ ಪೇಷಂಟ್ಸ್ನ ಶಿಫ್ಟ್ ಮಾಡೋಕ್ಕೆ ಹೆಲಿಕಾಪ್ಟರ್ ಸರ್ವಿಸ್ಗಳು, ಹೆಲಿಪ್ಯಾಡ್ಸ್ಗಳು ಮಾಡ್ತೀವಿ. ಸೊ ಈ ವರ್ಷ ಸ್ವಲ್ಪ ಹೆಲ್ತ್ ವಿಚಾರದಲ್ಲಿ ಏನೋ ದಾರಿಗಳು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಬಡ್ಜೆಟಲ್ಲಿ ಸ್ವಲ್ಪ ತೋರಿಸಿದ್ದಾರೆ ಅನ್ನೋದು ಒಂದು ನಾವು